ಮೈಸೂರು ಬಿಡಿ ಅಂತ ಹೇಳ್ತಾ ಇದ್ದೀರಾ ನೀವು. ಅದನ್ನು ಕೂಡ ಕನೆಕ್ಟ್ ಮಾಡಕ್ಕೆ ಒಂದು ಹೊಸ ಮಾಡಕ್ಕೆ ಹೊಸ ಫ್ಲೈಓವರ್ ಮಾಡಕ್ಕೆ ಕ್ಯಾಬಿನೆಟ್ ಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಬೇಕಾಗಿರೋದು. ಹೌದೌದಪ್ಪ, ನಿಮಗೆ ಟ್ರಾಫಿಕ್ ಬಹಳ ಇದಾಗ್ತಾ ಇದೆ. ಇನ್ನ ಇದ್ರವರೆಗೂ ಕೂಡ ಕೆಂಗೇರಿವರೆಗೂ ಸ್ವಲ್ಪ ಯೋಚನೆ ಮಾಡಬೇಕು. ಕೆಂಗೇರಿವರೆಗೂ ಮೊನ್ನೆ ನೈಸ್ ಅವ್ರಿಗೆ ಗಲಾಟೆ ಮಾಡಿ ಅದನ್ನ ವಾಪಸ್ ಸ್ವಲ್ಪ ಡಿವೈಡ್ ಮಾಡಿಸಿದೀವಿ. ದಿಸ್ ಬೆಂಗಳೂರು ಎಂಟರ್ ಆಗ್ತಿದ್ದಾಗ ನಿಮ್ ಪ್ರಾಬ್ಲಮ್ ಆಗ್ತಾ ಇದೆ. ಧನ್ಯವಾದಗಳು. ಅದನ್ನ ವಿಲ್ ಕನ್ಸಿಡರ್. ನೀವು GT ದೇವೇಗೌಡರು ಹೇಳೋದು. ಸೊ ಅಧ್ಯಕ್ಷೆ, ಬೆಂಗಳೂರಿಗೆ ಇಡೀ ದೇಶ ನೋಡ್ತಾ ಇದೆ. ನಾವೇನು ಬೆಳಗ್ಗೆ ಸಾಯಂಕಾಲ ನಾವೇ ಕೂತ್ಕೊಂಡು ಕ್ರಿಟಿಸೈಸ್ ಮಾಡಿಕೊಂಡು ಮಾಡೋದಲ್ಲ. ಇಡೀ ಪ್ರಪಂಚ ನಮ್ಮ ಬಗ್ಗೆ ಕಾನ್ಫಿಡೆನ್ಸ್. ನಾನು ಮೊನ್ನೆ ದಾವಸ್ಗೆ ಹೋದಾಗ ಕೂಡ ನಾನು ನೋಡಿದೆ ಎಷ್ಟು ಇಂಪಾರ್ಟೆನ್ಸ್ ಬೆಂಗಳೂರು ಬಗ್ಗೆ ವಿಶ್ವ ಜನ ನೋಡ್ತಾ ಇದೆ ಅಂತ. ಈಗಂತೂ ಆಫ್ಟರ್ ಈ ವಾರ ಆಗೋದ್ಮೇಲಂತೂ ನನಗೆ 5-6 ಇನ್ವಿಟೇಷನ್ಸ್ ನನಗೆ ಅಮೆರಿಕನ್ಸ್, ಬೇರೆ ಬೇರೆ ಯುರೋಪ್ ಅವರು ನನ್ನ ಮಾತಾಡಕ್ಕೆ ಟೈಮ್ ಕೇಳ್ತಾ ಇದ್ದಾರೆ. ಈ ಅಸೆಂಬ್ಲಿ ಆದ್ಮೇಲೆ ನಾನು ಮಾತಾಡೋಣ ಅಂತ ಹೇಳಿದೀನಿ. ಅವರೆಲ್ಲ ಬಂದು ಈಗ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಮಾಡಕ್ ಹೊರಟಿದ್ದಾರೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ಇನ್ಯಾವ ರೀತಿ ದಿಕ್ಕು ತೆಗೆದುಕೊಂಡು ಹೋಗ್ತದೋ ಗೊತ್ತಿಲ್ಲ. ಚೈನಾ ಕೂಡ ಓಪನ್ ಮಾಡಿದ್ಯಂತೆ ಕೆಲವು ಇಂಡಸ್ಟ್ರಿಯಲ್ ಸೆಕ್ಟರ್ಗೆ ವೀಸಾಗಳನ್ನೆಲ್ಲ ಓಪನ್ ಮಾಡಕ್. ಅವರು ಕೂಡ ನಮ್ಮ ಇಂಡಿಯಾ ಭಾರತದ ಇದೇನೋ ಹೇಳ್ತಾ ಇದೆ. ಸೊ ಬೆಂಗಳೂರಲ್ಲಿ ಯಾವತ್ತೂ ಕೂಡ ನಾವು ವಿ ಆರ್ ಸೆಟ್ಟಿಂಗ್ ಎ ಬೆಂಚ್ ಮಾರ್ಕ್ ಫಾರ್ ಅದರ್ ಸಿಟೀಸ್ ಫ್ರಮ್ ದಿ ಡೇ ಒನ್. ಬೆಂಗಳೂರು ಮನಮೋಹನ್ ಸಿಂಗ್ ಕಾಲದಲ್ಲೂ ಕೂಡ ಇವತ್ತು ಏನಾದ್ರು ನೆಲಮಂಗಲ ಫ್ಲೈಓವರ್ ಆಗಿದೆ ಅಂತಂದ್ರೆ, ಏರ್ಪೋರ್ಟ್ ಫ್ಲೈಓವರ್ ಆಗಿದೆ ಅಂತಂದ್ರೆ, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಆಗಿತ್ತು ಅಂತಂದ್ರೆ, ಮತ್ತು ಇವರು ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಇದನ್ನ ಕೋಲಾರ ರೋಡ್ ಇವೆಲ್ಲ ಮಾಡಬೇಕಾದ್ದು. ಆಗ ಮನಮೋಹನ್ ಸಿಂಗ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಮಚ್ ಫಾರ್ ಬ್ಯಾಂಗ್ಳೂರ್. ಆಗ ನರಮ್ ಸ್ಕೀಮ್ ಅಂತ ಇತ್ತು. ಆ ನರಮ್ ಸ್ಕೀಮ್ ಅಲ್ಲಿ ಬೇಕಾದಷ್ಟು ದುಡ್ಡು ಬರ್ತಾ ಇತ್ತು. ಈಗ ದುಡ್ಡು ಬರ್ತಾ ಇಲ್ಲ ಬೆಂಗಳೂರು ನಗರಕ್ಕೆ. ಬೆಂಗಳೂರು ಸೆಂಟ್ರಲ್ ಗವರ್ಮೆಂಟ್ ಇಂದ ದುಡ್ಡು ಬರ್ತಾ ಇಲ್ಲ. ಹಿಂದೆ ಬೇಕಾದಷ್ಟು ದುಡ್ಡು ಬರ್ತಾ ಇತ್ತು. ನರಮ್ ಸ್ಕೀಮ್ ಅಂತ ಇತ್ತು. ಈಗೇನೋ ಸ್ವಲ್ಪ ಕಡಿಮೆ ಆಗಿದೆ. ನಾನು ಪ್ರೈಮ್ ಮಿನಿಸ್ಟರ್ಗೆ 3-4 ಸತಿ ಭೇಟಿ ಮಾಡಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಮೊನ್ನೆನೂ ಭೇಟಿ ಮಾಡಿದ್ದೀನಿ, ಕಾಗದಗಳು ಬರ್ತಿದ್ದೀನಿ. ನಿರ್ಮಲಾ ಸೀತಾರಾಮನ್ ಸ್ವಲ್ಪ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಆಗ್ಲಿಲ್ಲ. ಬಟ್ ಸ್ಟಿಲ್ ನಮ್ಗೆ ಆಗಿರುವಂತ ಫಂಡ್ಸ್ ಅಲ್ಲಿ ನಾವು ಮ್ಯಾನೇಜ್ಮೆಂಟ್ ಮಾಡ್ತಾ ಇದೀವಿ. ವಿಲ್ ಡೂ. ಸೊ ಬೆಂಗಳೂರಿಗೆ ನಾವು ಕಾಂಪಿಟೇಷನ್ ಹೋಗ್ತಾ ಇಲ್ಲ. ನಾವೊಂದು ಬೆಂಗಳೂರು ಬೆಂಚ್ ಮಾರ್ಕ್ ಸೆಟ್ ಮಾಡ್ತಾ ಇದೀವಿ. ಬ್ಯಾಂಗ್ಳೂರ್ ವಿಲ್ ಲೀಡ್ ಆಲ್ವೇಸ್ ಅಂಡ್ ಅದರ್ಸ್ ಹ್ಯಾಸ್ ಟು ಫಾಲೋ. ಸೊ ಬ್ಯಾಂಗ್ಳೂರ್ಗೆ ಚಾಲೆಂಜಸ್ ಇದೆ, ವಿಲ್ ಸಕ್ಸಸ್. Cities are not judged by complaints, but by contribution. So Bangalore ಯಾವಾಗ ಕೂಡ ಎತ್ತರವಾಗಿ ಬೆಳೀತದೆ. ಸೊ ನಾನು ಹೈದರಾಬಾದ್ ಬೇರೆ ಸಿಟಿ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಐ ಡೋಂಟ್ ವಾಂಟ್. ಎನಿವೇ, ಇಡೀ ರಾಜ್ಯದ ಜನ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರೆಲ್ಲ ಬೆಂಗಳೂರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದಿ ಪೊಲಿಟಿಕಲ್ ಲೀಡರ್ಸ್. ಯಾಕಂದ್ರೆ ನಾವು ಮಾಡಿರುವಂತಹ ಪಾಲಿಸಿಗಳಲ್ಲಿ ಬೆಂಗಳೂರು ಇವತ್ತು ಬೆಳೆದಿದೆ. ಸರ್ಕಾರ ಏನ್ ಕಾಂಟ್ರಿಬ್ಯೂಷನ್ ಮಾಡದೆ ಹೋದ್ರು ಕೂಡ ವೇರಿಯಸ್ ಪಾಲಿಸಿನ ನಾವೆಲ್ಲ ಕೊಟ್ಟಿದೀವಿ ಸರ್ಕಾರಕ್ಕೆ, ಜನರಿಗೆ. ಆ ಪಾಲಿಸಿ ಪ್ರಕಾರ ಇಲ್ಲಿರುವಂತ ವೆದರ್, ಇಲ್ಲಿರುವಂತ ಕಲ್ಚರ್, ಇಲ್ಲಿರುವಂತ ಹ್ಯೂಮನ್ ರಿಸೋರ್ಸಸ್, ಇಲ್ಲಿರುವಂತ ವಿದ್ಯಾವಂತರು ಇನ್ ಆಲ್ ಸೆಕ್ಟರ್ ಹ್ಯಾಸ್ ಮೇಡ್ ಬ್ಯಾಂಗ್ಳೂರ್ ಪ್ರೌಡ್. ಸೊ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಆದಷ್ಟು ಎಲ್ಲೆಲ್ಲಿ ಬೇಕೋ ಅದಕ್ಕೆಲ್ಲ ಸೆಕ್ಟರ್ ಅಲ್ಲೂ ಕೂಡ ನಿಮ್ಮೆಲ್ಲರ ಸಹಕಾರದಿಂದ, ನಾನು ಎಲ್ಲರ ಶಾಸಕರು ಹೇಳದಷ್ಟೇ, ನೀವು ಇದಕ್ಕೆ ಬೆಂಗಳೂರಿಗೆ ಸೇರಿಲ್ದೇ ಇರ್ಬೋದು, ಬಟ್ ನಿಮ್ಮ ಹೃದಯ ಬೆಂಗಳೂರಿದು. ಸೊ ಇದನ್ನ ನೀವು ಕಾಪಾಡಬೇಕು, ನಾವು ಎಲ್ಲ ಸೇರಿ ಕಾಪಾಡಬೇಕು. ಸೊ ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್. ನಾನು ಹಿಂದೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಜಾಯ್ನಿಂಗ್ ಟುಗೆದರ್. ಅಶೋಕ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಜಾಯ್ನಿಂಗ್ ಟುಗೆದರ್ ಇಸ್ ದಿ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ದಿ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ದಿ ಸಕ್ಸಸ್. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಹಂಗೆ ನಾವು ನೀವೆಲ್ಲ ಸೇರಿ ಒಟ್ಟಿಗೆ ಸೇರಿ ಬೆಂಗಳೂರಿಗೋಸ್ಕರ, ರಾಜ್ಯಕ್ಕೋಸ್ಕರ ಒಳ್ಳೆ ಕೆಲಸ ಮಾಡೋಣ. ತಮ್ಮ ಸಹಕಾರಕ್ಕೆ ನನ್ನ ಧನ್ಯವಾದಗಳು. ಇನ್ನೊಂದು ಪ್ರಕಟಣೆ. ಪ್ರಸ್ತಾವ ಅಧಿವೇಶನದಲ್ಲಿ ಈ ಕೆಳಕಂಡ ಮಾನ್ಯ ಸದಸ್ಯರುಗಳು ಮತ್ತು ಆಯ್ತು, ಪ್ರತಿಪಕ್ಷ ಮಾತಾಡ್ತಿದ್ದಾರೆ. ಇಲ್ಲ ಸಾಕು, ಪ್ರತಿಪಕ್ಷ ಮಾತಾಡಿ. ಅಧ್ಯಕ್ಷ, ಪ್ರತಿಪಕ್ಷ ನಾಯಕರೇ, ಬೆಂಗಳೂರು ಬಗ್ಗೆ ಬಹಳ ಕನ್ಸ್ಕೊಂಡಿದ್ದಾರೆ. ಬೆಂಗಳೂರು ಬಗ್ಗೆ ಬಹಳ ಕನ್ಸ್ಕೊಂಡಿದ್ದಾರೆ. ಬಹಳ ಸಂತೋಷ. ಆಯ್ತು, ಪ್ರತಿಭಟನೆ ಬೆಂಗಳೂರಿಗೆ ಒಳ್ಳೆ ಕೊಟ್ಟಿದ್ದಾರೆ. ಒಳ್ಳೇದು ಹೇಳ್ತಾರೆ ಅಣ್ಣ. ಒಂದ್ ನಿಮಿಷ. ಅದು ಸಂತೋಷ. ಇದನ್ನ ಕಮ್ಮಿ ಮಾಡ್ತೀರಾ, ಜಾಸ್ತಿ ಮಾಡ್ತೀರಾ? ಆಯ್ತು, ಮತ್ತೆ ಹೇಳ್ತಾರೆ. ಒಂದ್ ನಿಮಿಷ. ಕೂತ್ಕೊಳ್ಳಿ. ಈಗ ಉಪಮುಖ್ಯಮಂತ್ರಿಗಳೇ,
ಮತ್ತೆ ಮತ್ತೆ ರಿಪ್ಲೈ ಮಾಡಿ ಕೇಳಿ ಕ್ವಶನ್ ಗೆಲ್ಲಿಕ್ಕೆ ಆಗುದಿಲ್ಲ. 10 ಸತಿ ಅಶೋಕ್ ಹೇಳ್ತಾರೆ. ಒಂದ್ ಸೆಕೆಂಡ್ ಇರಿ. ಸತಿ. ಒಂದ್ ನಿಮಿಷ ಆಯ್ತು ಈಗ ಮುನಿರತ್ನ ಅವರೇ ಕೇಳಿ, ಒಂದ್ ಸೆಕೆಂಡ್ ಒಂದು ಮಾತಾಡೋಕೆ ಆಯ್ತು ಒಂದು ಪ್ರಕಟಣೆ ಮಾಡಿ ಒಂದ್ ಸೆಕೆಂಡ್ ಮಾತಾಡೋಕೆ ಬಿಡ್ತಾ ಇಲ್ವಲ್ಲ? ಒಂದು ಪ್ರಕಟಣೆಯಲ್ಲಿ ಕೇಳಿ ಕೇಳಿ ನನಗೂ ಒಂದು ಪ್ರಕಟಣೆ ಕೇಳಿ ಇಲ್ಲಿ ಈಗ ಒಂದ್ ಸೆಕೆಂಡ್ ಮುನಿರತ್ನ ಬಹಳ ಅವರೇ ಸೂಕ್ಷ್ಮವಾಗಿ ಹೇಳ್ತೀನಿ. ಮೈಕ್ not will go on record. Not will go on record. ಅಧ್ಯಕ್ಷ ಹೇಳ್ತಾರೆ ಪ್ರಸ್ತುತ ಅಧಿವೇಶನದಲ್ಲಿ ಈ ಕೆಳಗಂಡ ಮಾನ್ಯ ಸದಸ್ಯರು ಅವರ ಮುಂದೆ ಸೂಚಿಸುವ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿಯನ್ನು ಕೋರಿರುತ್ತಾರೆ. ಮಹೇಶ್ ತೆಂಗಿನಕಾಯಿ ದಿನಾಂಕ 16/3/2026 ಮತ್ತು 23/3/2026 ಡಾಕ್ಟರ್ ಶ್ರೀನಿವಾಸ್ ಎಂಟಿ ದಿನಾಂಕ 18/3/2026 CK ರಾಮಮೂರ್ತಿ ದಿನಾಂಕ 23/3/2026 ಜಗದೀಶ್ ಗೊಡಗಂಟಿ ದಿನಾಂಕ 23/3/2026 26/3/2026 ವರೆಗೆ SR ವಿಶ್ವನಾಥ್ ದಿನಾಂಕ 24/3/2026 26/3/2026 ವರೆಗೆ ನಾಯನ ಮೋಟಮ್ಮ ದಿನಾಂಕ 25/3/2026 ಮತ್ತು 26/3/2026 ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರಾಗಲು ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203 ಮೇರೆಗೆ ಸದನ ಸಹಮತ ಇದೆ ಎಂದು ಭಾವಿಸಿ